ಇವ್ರು ಒಬ್ರು ಇಷ್ಟೊಂದು ಲೆಟರ್ಸ್ ಯಾಕೆ ಬರ್ತಿದ್ದಾರೆ? ಎಲ್ಲ ಲೆಟ್ರು 1996-97 ಬರ್ತಿದ್ದಾರೆ. ಆತ ಬಿಸಾಕ್ದು ಯಾಕೆ ಎಲ್ಲಿಟ್ಟಿದ್ದಾರೆ? ಅಂದರೆ ನೀನು ಇಂಪಾರ್ಟೆಂಟ್ ವಿಷಯನೇ ಇರಬೇಕಲ್ವಾ? ರಾಮಕೃಷ್ಣ ವಶಿಷ್ಠ ಸರ್, ನಿಮ್ಮನ್ನು ಭೇಟಿಯಾಗೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಸಾಧ್ಯ ಆಗಲಿಲ್ಲ. ನೀವು ತುಂಬ ಒಳ್ಳೆಯವರು ಅಂತ ಜನರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಸದಾಕಾಲ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸೋರು ನಿಮ್ಮಂಥವ್ರ ಮಗನಿಂದಾನೇ ನನಗೆ ಅನ್ಯಾಯ ಆಗಿದೆ. ಸತ್ಯ ನಿಮಗೆ ಗೊತ್ತಿಲ್ವೋ ಅಥವಾ ಬೇಕು ಅಂತಲೇ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೋ ಗೊತ್ತಾಗ್ತಿಲ್ಲ. ನಿಮ್ಮ ಮಗ ಮತ್ತು ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು, ಆದರೆ ಅವ್ರ ಮಗು ನನ್ನ ಹೊಟ್ಟೆಲಿ ಬೆಳೀತಾ ಇದೆ ಅಂತ ಗೊತ್ತಾದ ಮೇಲೆ ಪರಿಚಯನೇ ಇಲ್ದಿರೋ ಥರ ವರ್ತಿಸ್ತಾ ಇದ್ದಾರೆ. ರಮೇಶಿಂದಾಗಿ ನಾನು ಬಾಳೆ ಹಾಳಾಗ್ತಾ ಇದೆ. ನಿಮ್ಮನ್ನು ಎಷ್ಟೋ ಸಲ ಭೇಟಿಯಾಗೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಬೇಕು ಅಂತ ನನ್ನ ತಡೆದು ಗುಂಡಗಳನ್ನ ಬಿಟ್ಟು ಹೊಡೆಸ್ತಾ ಇದ್ದಾರೆ. ಇದನ್ನು ರಮೇಶ್ ಅವರೇ ಮಾಡ್ತಿದ್ದಾರೆ ಅಂತ ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನೇನು ಮಾಡಲಿ? ನನಗಾಗಿರೋ ಅನ್ಯಾಯ ನೀವೇ ಸರಿ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅಂದರೆ ಅಪ್ಪನಿಗೆ ಬೇರೆಯವ್ರು ಯಾರ್ದೋ ಜೊತೆ ಸಂಬಂಧ ಇತ್ತ? ಮಗುನೂ ಇತ್ತ? ಕೃಷ್ಣ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳಿದ್ದಾರೆ ಬಿಸಿಬೇಳೆ ಬಾತೆ ಮಾಡಬೇಕು ಅಂತ. ಹೌದಾ? ನಾನು ಚಪಾತಿನೇ ಮಾಡಬೇಕು ಅಂತ ರುಕ್ಮಿಣಿ ನನಗೆ ಪಾರಿವಾಳದ ಮುಖಾಂತರ ಪತ್ರ ಕಳಿಸಿದ್ಲು. ಓಹೋ, ಸರಿ ಆಗಿದ್ರೆ ಎರಡೂ ಮಾಡೋಣ. ಕೃಷ್ಣನಿಗೂ ಬೇಜಾರಾಗೋದು ಬೇಡ, ರುಕ್ಮಿಣಿಗೂ ಬೇಜಾರಾಗೋದು ಬೇಡ. ಏನಂತೀರಾ? ಗುಡ್ ಡೀಲ್. ತರಕಾರಿ ಎಲ್ಲ ಹಚ್ಚಿದಾಯ್ತಾ? ನಾನು ಕುಕ್ಕರ್ಗೆ ಇಡ್ಬೇಕು. ಹಾ, ಮುಗೀತು. ಒಂದ್ಸಲ ನೋಡ್ಬಿಡಿ. ನೀವ್ ಮಾಡಿದೀರ ಅಂದ್ರೆ ಪರ್ಫೆಕ್ಟ್ ಆಗೇ ಇರುತ್ತೆ. ಬರ್ತಾ ಬರ್ತಾ ನಮ್ ಡಾಕ್ಟ್ರು ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತಿದ್ದಾರೆ. ಹೇಗಿದೆ ಹೆಲ್ದಿ ಪ್ರಪೋಸಲ್? ನಿಮ್ಗೆ ಓಕೆನಾ? ನೀವಿಷ್ಟು ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ಮೇಲೆ ನಾನು ಇಲ್ಲ ಅಂತ ಹೇಳಕ್ ಆಗತ್ತಾ? ಐ ಲವ್ ಯು ಟು. 3 4 5 6 7 8 ಇನ್ಫಿನಿಟಿ. ನಿಧಿ, ಅಮ್ಮ ತರಕಾರಿ ಕಟ್ ಮಾಡ್ತಿದ್ದೆ. ನಾನು ನಿನ್ನ ಕೇಳಿದ್ನ? ನಂಗೆಲ್ಲ ಕಾಣ್ತಿದೆ. ಏಟಾಗಿರೋದು ಕೈಗೆ ಮಾತ್ರ, ಕಣ್ಗಲ್ಲ. ಕಣ್ಣು ಸರಿಯಾಗೇ ಇದೆ. ಪತ್ನಿ ಬಳಿ ಪ್ರೀತಿ ತೋಡಿಕೊಳ್ಳಲು 108 ವಿಧಾನಗಳು ಅಂತ ಒಂದು ಪುಸ್ತಕ ಬರೆದ್ಬಿಡೋ. ಇದು ಬೇಯಿಸ್ಬಿಡಿ. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಈ ಅಮ್ಮಂಗೆ ಬೇರೆ ಯಾವ ಆಸೆನೂ ಇಲ್ಲ. ಆದ್ರೆ ನೀವಿಬ್ರು ಈಗ ಅಡ್ಗೆ ಮನೆ ಸೇರ್ಕೊಂಡ್ರೆ ನಿಮ್ಗೆ ಅಂತ ಪರ್ಸನಲ್ ಟೈಮ್ ಸಿಗುತ್ತಾ? ಮೊದ್ಲಿಲ್ಲಿಂದ ಹೊರಡಿ. ಹಾಗೆ ಈ ಕೈ ಕಟ್ ಬಿಚ್ಚು. ನೋನು ಕಂಪ್ಲೀಟ್ ಹೀಲ್ ಆದ್ಮೇಲೆ ಬಿಚ್ಚೋದು. ಈಗ ಹೋಗಿ ರೆಸ್ಟ್ ಮಾಡಿ. ನಂಗೆ ರೆಸ್ಟ್ ಮಾಡಿ ಮಾಡಿನೇ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ ಕಣೋ. ಅಷ್ಟಕ್ಕೂ ನೋವೇನಿಲ್ಲ, ಎಲ್ಲ ವಾಸಿ ಆಗಿದೆ. ನೀವಿಬ್ರು ಎಲ್ಲ ಕೆಲ್ಸನೂ ಮೈ ಮೇಲೆ ಹೇಳ್ಕೊಂಡು ಮಾಡ್ತಿದ್ರೆ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೋ. ಈ ಕೈ ಕಟ್ ಬಿಚ್ಚಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇನ್ನೊಂದ್ 2 ದಿನ ಆಗ್ಲಿ, ಆಮೇಲೆ ತೆಗಿತೀನಿ. ನಿನಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಬಿಡು. ನಿಧಿ, ನೀನ್ ನಿಜವಾಗ್ಲೂ ನನ್ ಸೊಸೆ ತಾನೆ? ಅಮ್ಮ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಂದ್ಮೇಲೆ ಈ ಕೈ ಕಟ್ ಬಿಚ್ಚು. ಕಟ್ ಬಿಚ್ಚೋದೇನೋ ಸರಿ, ಆದ್ರೆ ಕೆಲವೊಂದು ಕಂಡೀಷನ್ ಇದೆ. ಅದಕ್ಕೆಲ್ಲ ಓಕೆ ಅಂದ್ರೆ ಮಾತ್ರ ಬಿಚ್ತೀನಿ.
ಏನ್ ಕಂಡೀಷನ್ಸು? ಕರ್ಣ ಸರ್ ಏನಂತೀರಾ? ಹಲೋ ಹೇಳಿ. ನೀವು ನಿಮ್ಮ ಅಮ್ಮನ್ನ ಕ್ಲಾಸಿಗೆ ಸೇರಿಸಿದ್ರಲ್ಲ, ಅವರು ಬರಲ್ಲ ಅಂತಿದ್ದಾರೆ ನೋಡಿ. ಇಲ್ಲ ಸರ್, ಅವರು ನಾಳೆಯಿಂದ ಬರ್ತಾರೆ. ಯಾವ ಸ್ಲಾಟ್ ಇದೆಯೋ ಹಾಗೆ ಇರಲಿ, ಯಾವುದು ಚೇಂಜಸ್ ಮಾಡಬೇಡಿ. ಥ್ಯಾಂಕ್ ಯು. ಯಾಕಮ್ಮ ಡ್ರೈವಿಂಗ್ ಕ್ಲಾಸ್ಗೆ ಬರಲ್ಲ ಅಂತ ಹೇಳಿದ್ದೀರಾ? ಬೇಡ ನಿಧಿ, ಇವ್ರನ್ನ ಎದುರಾಕೊಂಡು ನಾನು ಡ್ರೈವಿಂಗ್ ಕಲಿಯೋಕೆ ಹೋಗೋದು ಬೇಡ. ಅದನ್ನ ಮಾಡ್ತೀನಿ ಅಂದಿದ್ದಕ್ಕೇನೆ ನನ್ನ ಕೈಯೆಲ್ಲ ಈ ಪರಿಸ್ಥಿತಿ ಆಯಿತು. ಆಕ್ಸಿಡೆಂಟ್ ಬೇರೆ ಆಯಿತು. ಏನೋ ಅಪಶಕ್ನ ಅನ್ಕೊಂಡು ಬೇಡ ಅಂತ ನಿರ್ಧಾರ ಮಾಡಿದೆ. ಯಾವ ಅಪಶಕ್ನೂ ಇಲ್ಲ. ಎಷ್ಟೇ ತೊಂದರೆ ಬಂದರೂ ಹೇಗೆ ಮುನ್ನುಗ್ತೀರಾ ಅಂತ ಲೈಫು ನಿಮ್ಮನ್ನ ಟೆಸ್ಟ್ ಮಾಡ್ತಿದೆ. ಕರೆಕ್ಟ್ ನಿಧಿ. ಅಲೆಗೆ ಹೆದರ್ಕೊಂಡು ದೋಣಿ ನಡ್ಸೋದು ಬಿಟ್ರೆ ಗ್ರಹ ತಲುಪಕ್ಕಾಗುತ್ತೆ ಹೇಳಿ? ನೀವು ಕ್ಲಾಸ್ಗೆ ಹೋಗ್ಬೇಕು, ಆಮೇಲೆ ನನ್ನೆಲ್ಲರೂ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ಬೇಕು. ರೈಟ್? ಡಬಲ್ ರೈಟ್ ಸರ್. ಒಟ್ನಲ್ಲಿ ನೀವಿಬ್ರು ಸೇರ್ಕೊಂಡು ನನ್ನ ಬಿಡಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಬಿಡೋ ಚಾನ್ಸೇ ಇಲ್ಲ.